ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸಾಕ್ಷಿಯ ಅಕ್ಕ ರಾಧಾ ಕೆಲವು ದಿನಗಳಿಗಾಗಿ ತನ್ನ ತವರು ಮನೆಗೆ ಹೋಗುವಾಗ ಮನೆಯ ಜವಾಬ್ದಾರಿಯನ್ನು ಸಾಕ್ಷಿಣಿಗೆ ವಹಿಸಿದ್ದಳು. ತನ್ನ ಪತಿಯ ಊಟ ಉಪಚಾರದ ಬಗ್ಗೆ ವಿಶೇಷ ಗಮನ ಹರಿಸುವಂತೆ ಕೇಳಿಕೊಂಡಿದ್ದಳು. ಆ ಸಮಯದಲ್ಲಿ ಮನೆಯಲ್ಲಿ ಸಾಕ್ಷಿ ಮತ್ತು ಅವಳ ಭಾವ ಮನೀಶ್ ಮಾತ್ರ ಇದ್ರು. ಸಾಕ್ಷಿ 23 ವರ್ಷದ ಸುಂದರ ಯುವತಿ. ಅವಳಿಗೆ ಇನ್ನೂ ಮಕ್ಕಳಿರಲಿಲ್ಲ. ಅವಳ ಪತಿ ಆಕಾಶ ಬೇರೆ ಊರಿನಲ್ಲಿ ಕೆಲಸ ಮಾಡುತ್ತಿದ್ದನು. ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸಬಲವಾಗಿಲ್ಲದ ಕಾರಣ ಅವನು ಗೆಳೆಯನೊಂದಿಗೆ ಕೊಠಡಿ ಹಂಚಿಕೊಂಡು ವಾಸಿಸುತ್ತಿದ್ದನು. ಹಾಗಾಗಿ ಸಾಕ್ಷಿಗಳನ್ನು ಜೊತೆಗೆ ಕರೆದೊಯ್ಯಲು ಸಾಧ್ಯವಾಗಿರಲಿಲ್ಲ. ಸಾಕ್ಷಿ ಮೈಸೂರಿನಲ್ಲಿ ಭಾವ ಮನೀಶ್, ಅಕ್ಕ ರಾಧಾ ಮತ್ತು ಮಗ ವರುಣ್ ಜೊತೆ ವಾಸವಾಗಿದ್ದಳು. ಆಕಾಶನಿಗೆ ರಜೆಗಳು ಕಡಿಮೆ ಇದ್ದಿದ್ದರಿಂದ ಮನೆಗೆ ಬರುವುದು ಅಪರೂಪವಾಗಿತ್ತು. ಆದರೆ ಅವನು ಪ್ರತಿದಿನ ಫೋನ್ನಲ್ಲಿ ಸಾಕ್ಷಿ ಜೊತೆ ಬಹಳ ಸಮಯ ಮಾತನಾಡುತ್ತಿದ್ದನು. ಆದರೂ ಅವಳಿಗೆ ಒಂಟಿತನ ಕಾಡುತ್ತಿತ್ತು. ಹಗಲು ಹೊತ್ತಿನಲ್ಲಿ ಅಕ್ಕ ಮತ್ತು ಮಗುವಿನ ಜೊತೆ ಸಮಯ ಕಳೆಯುತ್ತಿದ್ದ ಸಾಕ್ಷಿಗೆ ರಾತ್ರಿ ಆದಾಗ ಪತಿಯ ಅನುಪಸ್ಥಿತಿ ಹೆಚ್ಚು ಕಾಡುತ್ತಿತ್ತು. ಹಗಲು ಹೊತ್ತಿನಲ್ಲಿ ಅಕ್ಕ ಮತ್ತು ಮಗುವಿನ ಜೊತೆ ಸಮಯ ಕಳೆಯುತ್ತಿದ್ದ ಸಾಕ್ಷಿಗೆ ರಾತ್ರಿ ಆದಾಗ ಪತಿಯ ಅನುಪಸ್ಥಿತಿ ಹೆಚ್ಚು ಕಾಡುತ್ತಿತ್ತು. ಯೌವನದ ಹೊಸ್ತಿಲಲ್ಲಿದ್ದ ಅವಳಿಗೆ ತನ್ನ ಪತಿ ತನ್ನನ್ನು ಜೊತೆಯಾಗಿ ಇರಿಸಿಕೊಂಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂಬ ಆಲೋಚನೆಗಳು ಪದೇ ಪದೇ ಮನಸ್ಸಿನಲ್ಲಿ ಮೂಡುತ್ತಿದ್ದವು. ಒಮ್ಮೆ ಸಾಕ್ಷಿಗೆ ಬೆನ್ನು ನೋವು ಕಾಣಿಸಿಕೊಂಡಾಗ 14 ವರ್ಷದ ವರುಣ್ ಮಸಾಜ್ ಮಾಡುವುದಾಗಿ ಹೇಳಿದನು. ಅವನ ಮುಗ್ಧ ಮನಸ್ಸಿನ ಮಾತಿಗೆ ಒಪ್ಪಿದ ಸಾಕ್ಷಿ ಎಣ್ಣೆಯಿಂದ ಮಸಾಜ್ ಮಾಡಿಸಿಕೊಂಡಳು. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ವಿಚಿತ್ರ ಭಾವನೆಯು ಮೂಡಿದ್ದರೂ ಅವನು ಚಿಕ್ಕವನೆಂದು ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡಿದ್ದಳು. ಹೀಗಿರುವಾಗ ಅಕ್ಕ ರಾಧೆಯ ತಾಯಿಗೆ ಆರೋಗ್ಯ ಕೆಟ್ಟಿದ್ದರಿಂದ ಅವರು ತಕ್ಷಣ ಹೊರಡಬೇಕಾಯಿತು. ಮಗ ವರುಣ್ ಕೂಡ ಅಜ್ಜಿಯನ್ನು ನೋಡಲು ಅವರೊಂದಿಗೆ ಹೋದನು. ಹೋಗುವ ಮೊದಲು ರಾಧಾ ಭಾವ ಮಹೇಶನಿಗೆ ಫೋನ್ ಮಾಡಿ ವಿಷಯ ತಿಳಿಸುವುದಾಗಿ ಮತ್ತು ಮನೆಯನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಲು ಸಾಕ್ಷಿಗೆ ತಿಳಿಸಿ ಹೋದರು. ರಾತ್ರಿ ಮನೀಶ್ ಮನೆಗೆ ಬಂದಾಗ ಸಾಕ್ಷಿ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಮನೀಶ್ ಅವಳನ್ನು ಅಷ್ಟಾಗಿ ಗಮನಿಸದೆ ನೇರವಾಗಿ ಸ್ನಾನಕ್ಕೆ ಹೋದನು. ಅಕ್ಕ ತವರಿಗೆ ಹೋಗಿರುವ ವಿಷಯ ಅವನಿಗೆ ತಿಳಿದಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಮನೀಶ್ ಟವಲ್ ನೀಡುವಂತೆ ತನ್ನ ಪತ್ನಿ ರಾಧಾಳನ್ನು ಕೂಗಿ ಕೇಳಿದನು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಸಾಕ್ಷಿ ತನ್ನಕ್ಷಣ ಟವಲ್ ತೆಗೆದುಕೊಂಡು ಬಾತ್ರೂಮ್ ಬಳಿ ಹೋದಳು. ಮನೀಶ್ ಬಾಗಿಲು ತೆರೆದು ಅವಳನ್ನು ತನ್ನ ಪತಿ ಎಂದೇ ಭಾವಿಸಿ ಅವಳನ್ನು ಎಳೆದುಕೊಂಡನು. ಶವರ್ ಅಡಿಯಲ್ಲಿ ಸಾಕ್ಷಿ ಸಂಪೂರ್ಣವಾಗಿ ಒದ್ದೆಯಾದಳು. ತಕ್ಷಣ ತನ್ನ ಧ್ವನಿಯಲ್ಲಿ ಮೂಲಕ ಅವಳು ತಾನು ಸಾಕ್ಷಿ ಎಂದು ತಿಳಿಸಿದಳು. ಮನೀಶ್ ಗಾಬರಿಯಿಂದ ಅವಳನ್ನು ಬಿಟ್ಟು ಕ್ಷಮೆ ಕೇಳಿದನು. ಸಾಕ್ಷಿ ಮುಜುಗರದಿಂದ ಅಲ್ಲಿಂದ ಓಡಿ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ನಂತರ ಮನೀಶ್ ಊಟದ ಮೇಜಿನ ಬಳಿ ಬಂದು ಪತ್ನಿಯನ್ನು ಕರೆದನು. ಸಾಕ್ಷಿ ಅಲ್ಲಿಗೆ ಬಂದು ಅಕ್ಕನ ಊರಿಗೆ ಹೋಗಿರುವ ವಿಷಯವನ್ನು ತಿಳಿಸಿ ಊಟ ಮಾಡಲು ವಿನಂತಿಸಿದಳು. ಮನೀಶ್ ತನ್ನ ಕಚೇರಿಯ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ರಾಧೆಯ ಫೋನ್ ಕರೆ ಗಮನಿಸಿರಲಿಲ್ಲ. ಊಟದ ಸಮಯದಲ್ಲಿ ಅವನು ಸಾಕ್ಷಿಯ ಕೈ ಹಿಡಿದು ನಡೆದ ಘಟನೆ ಬಗ್ಗೆ ಕ್ಷಮೆ ಕೇಳಿದನು. ಸಾಕ್ಷಿ ಕೂಡ ಅದು ತಿಳಿಯದೆ ನಡೆದ ಆಘಾತವೆಂದು ಹೇಳಿ ಇಬ್ಬರು ಜೊತೆಯಾಗಿ ಕುಳಿತು ಊಟ ಮಾಡಿ ಹೊಡೆದರು. ಊಟದ ನಂತರ ಸಾಕ್ಷಿ ಪಾತ್ರೆ ತೊಳೆಯಲು ಮುಂದಾದಾಗ ಮನೀಶ್ ಅವಳಿಗೆ ಸಹಾಯ ಮಾಡಲು ಬಂದನು. ಸಾಕ್ಷಿ ಬೇಡವೆಂದರೂ ಕೇಳದೆ ಇಬ್ಬರು ಜೊತೆಯಾಗಿ ಕೆಲಸ ಮುಗಿಸಿದರು. ಆ ರಾತ್ರಿ ಸಾಕ್ಷಿ ತನ್ನ ಕೋಣೆಗೆ ಹೋಗುವಾಗ ಮಹೇಶನ ಬಗ್ಗೆ ಅವಳಿಗೆ ಒಂದು ರೀತಿಯ ಆಕರ್ಷಣೆ ಮತ್ತು ಆಸಕ್ತಿ ಮೂಡತೊಡಗಿತ್ತು. ಮರುದಿನ ಬೆಳಗ್ಗೆ ಸಾಕ್ಷಿ ಬೇಗನೆ ಎದ್ದು ಉಪಚಾರ ಸಿದ್ಧಪಡಿಸಿದಳು. ಮನೀಶ್ ಎದ್ದು ಬಂದಾಗ ತಾನು ಇಂದು ರಜೆಯಲ್ಲಿದ್ದೇನೆ ಎಂದು ತಿಳಿಸಿದನು. ಇಬ್ಬರು ಜೊತೆಯಾಗಿ ತಿಂಡಿ ತಿಂದ ನಂತರ ಮನೀಶ್ ಸಾಕ್ಷಿಯನ್ನು ಹೊರಗೆ ಕರೆದೊಯ್ಯಲು ಇಚ್ಛಿಸಿದನು. ಸಾಕ್ಷಿ ಅಕ್ಕನ ಬಗ್ಗೆ ಯೋಚಿಸಿದರೂ ಭಾವನ ಪ್ರಸ್ತಾಪಕ್ಕೆ ಒಪ್ಪಿದಳು. ಅವರಿಬ್ಬರು ಸಿನಿಮಾ ನೋಡಿ ಶಾಪಿಂಗ್ ಮಾಡಿ ಹೋಟೆಲ್ನಲ್ಲಿ ಊಟ ಮಾಡಿದರು. ಸಂಜೆ ಮನೆಗೆ ಹಿಂದಿರುಗುವಾಗ ಪತಿ ಆಕಾಶನಿಂದ ಕರೆ ಬಂದಿತು. ಸಾಕ್ಷಿ ಅನ್ಯ ಮನಸ್ಕಳಾಗಿ ಮಾತನಾಡುತ್ತಿದ್ದಳು ಮತ್ತು ಒಬ್ಬ ಪುರುಷ ಧ್ವನಿ ಕೇಳಿಸಿದಾಗ ಗಾಬರಿಯಿಂದ ಕರೆಯನ್ನು ಕಡಿತಗೊಳಿಸಿದಳು. ಅದು ಆಕಾಶನಿಗೆ ಅನುಮಾನ ಮೂಡಲು ಕಾರಣವಾಗಿತ್ತು. ಅಂದು ರಾತ್ರಿ ಮನೆಗೆ ಬಂದ ನಂತರ ಸಾಕ್ಷಿ ಮತ್ತು ಮನೀಶ್ ನಡುವಿನ ಸ್ನೇಹ ಗಾಢವಾಗಿತ್ತು. ಸಾಕ್ಷಿ ಮಾತುಗಳಲ್ಲಿ ಮಹೇಶ್ನ ಬಗ್ಗೆ ಒಲವು ವ್ಯಕ್ತಪಡಿಸಿದಳು. ಮನೀಶ್ ಕೂಡ ಅವಳ ಭಾವನೆಯನ್ನು ಅರ್ಥ ಮಾಡಿಕೊಂಡನು. ಅವರಿಬ್ಬರ ನಡುವಿನ ಮಿತಿಗಳು ಕಳೆದು ಹೋಗಿ ಅವರು ದಾರಿ ತಪ್ಪಿದ ಹಾದಿಯಲ್ಲಿ ಸಾಗಲು ನಿರ್ಧರಿಸಿದರು. ಮನೀಶ್ ಸಾಕ್ಷಿಯನ್ನು ತನ್ನ ಕೋಣೆಗೆ ಕರೆದೊಯ್ದನು. ಅವರಿಬ್ಬರು ಕಾಮದ ಅಮಲಿನಲ್ಲಿ ಮುಳುಗಿ ಸಂಬಂಧದ ಪವಿತ್ರತೆಯನ್ನು ಮರೆತರು. ಇಡೀ ಮನೆಯ ಲೈಟ್ ಆಫ್ ಆಗಿತ್ತು ಮತ್ತು ಅವರು ತಮ್ಮದೇ ಲೋಕದಲ್ಲಿದ್ದರು. ಆದರೆ ಅದೇ ಸಮಯದಲ್ಲಿ ಆಕಾಶನಿಗೆ ಅವಳ ಬಗ್ಗೆ ಚಿಂತೆಯಾಗಿ ಅವನು ಅನಿರೀಕ್ಷಿತವಾಗಿ ಮನೆಗೆ ಬಂದ. ಮನೆಯ ಬಾಗಿಲು ತೆರೆದು ಒಳಬಂದ ಆಕಾಶನಿಗೆ ತನ್ನ ಅಣ್ಣ ಮತ್ತು ಹೆಂಡತಿ ಅಸಭ್ಯ ಸ್ಥಿತಿಯಲ್ಲಿರುವುದು ಕಂಡು ಆಘಾತವಾಯಿತು. ಆಕಾಶನ ಕೋಪ ನೆತ್ತಿಗೇರಿತು. ಅವನು ತನ್ನ ಅಣ್ಣನಿಗೆ ಬೆಂಬಲವಾಗಿ ಹೊಡೆದು
ತನ್ನ ಸ್ವಂತ ಅಣ್ಣನಾಗಿ ನೀನು ಹೀಗೆ ಮೋಸ ಮಾಡುತ್ತೀಯ ಎಂದು ಕನಸಿನಲ್ಲೂ ಯೋಚಿಸಿರಲ್ಲ ಎಂದು ಕಿರುಚಿದನು. ಸಾಕ್ಷಿ ಎದುರು ಹೇಳುತ್ತಾ ಭಾವ ಮನೀಶ್ ತನ್ನ ಮೇಲೆ ಒತ್ತಡ ಹೇರಿದ್ದಾಗಿ ಸುಳ್ಳು ಹೇಳಲು ಪ್ರಯತ್ನಿಸಿದಳು. ಅದನ್ನು ಕೇಳಿ ಮನೀಶ್ ದಿಗ್ಭ್ರಮೆಗೊಂಡನು. ಆದರೆ ಆಕಾಶ್ ಅದಾಗಲೇ ಎಲ್ಲವನ್ನು ಕೇಳಿಸಿಕೊಂಡಿದ್ದನು. ಅವನು ಎರಡನೇ ಕೀಲಿ ಕೈಯಿಂದ ಬಳಕೆ ಬಳಸಿ ಮನೆಯೊಳಗೆ ಬಂದು ಅವರ ಸಂಭಾಷಣೆಯನ್ನು ಮೊದಲೇ ಗಮನಿಸಿದ್ದನು. ನಾವಿಬ್ಬರು ಮಾತನಾಡಿಕೊಂಡಿದ್ದನ್ನು ನಾನು ಕೇಳಿದ್ದೇನೆ, ಇನ್ನು ಸುಳ್ಳು ಹೇಳಬೇಡ ಎಂದು ಆಕಾಶ್ ಸಾಕ್ಷಿಗೆ ಎಚ್ಚರಿಸಿದನು. ಅವಳ ನಡತೆಯನ್ನು ಕಂಡು ಅಸಹ್ಯಪಟ್ಟು ಅವಳೊಂದಿಗೆ ಬಾಳು ಸಾಧ್ಯವಿಲ್ಲವೆಂದು ತೀರ್ಮಾನಿಸಿದನು. ಬೆಳಗ್ಗೆ ಅಕ್ಕ ರಾಧಾ ಕೂಡ ಮನೆಗೆ ಮರಳಿದಾಗ ವಿಷಯ ತಿಳಿದು ಕುಸಿದು ಹೋದರು. ರಾಧಾ ತನ್ನ ಪತ್ನಿಯನ್ನು ಧಿಕ್ಕರಿಸಿ ತಮ್ಮ ಮಗನ ಭವಿಷ್ಯದ ಬಗ್ಗೆ ಯೋಚಿಸಿದ್ದೀಯಾ ಎಂದು ಪ್ರಶ್ನಿಸಿದಳು. ಇಬ್ಬರು ಪುರುಷರು ಮತ್ತು ಮಹಿಳೆಯರು ತಮ್ಮ ಸಂಬಂಧಕ್ಕೆ ದ್ರೋಹ ಮಾಡಿದ್ದಕ್ಕಾಗಿ ಭಾರಿ ಬೆಲೆ ತೆರಬೇಕಾಯಿತು. ಸಾಕ್ಷಿ ಮತ್ತು ಮನೀಶ್ ಇಬ್ಬರು ಅವರವರ ಸಂಗಾತಿಗಳಿಗೆ ವಿಚ್ಛೇದನ ನೀಡಿದರು. 2 ವರ್ಷಗಳ ನಂತರ ಮನೀಶ್ ಒಬ್ಬಂಟಿಯಾಗಿ ಅನಾಥನಂತೆ ಬದುಕುತ್ತಿದ್ದಾನೆ. ಸಾಕ್ಷಿ ತನ್ನ ತವರು ಮನೆಯಲ್ಲಿ ತಿರಸ್ಕಾರದ ನಡುವೆ ಜೀವನ ನಡೆಸುತ್ತಿದ್ದಾಳೆ. ಕೆಲವೇ ಕ್ಷಣಗಳ ದೈಹಿಕ ಸುಖಕ್ಕಾಗಿ ನಂಬಿಕೆಯ ಬಂಧವನ್ನು ಮುರಿದಿದ್ದರೆ ಜೀವನದ ಕೊನೆಯವರೆಗೂ ವಿಷಾದವಾದ ಬೆಂಕಿಯಲ್ಲಿ ಬೇಯಬೇಕಾಗುತ್ತದೆ ಎಂಬುದು ಈ ಕಥೆಯ ಸಾರ. ನಿಮ್ಮನ್ನು ಪ್ರೀತಿಸುವ ಸಂಗಾತಿಯನ್ನು ಗೌರವಿಸಿ, ಅವರ ನಂಬಿಕೆಯನ್ನು ಎಂದಿಗೂ ಮರೆಯಬೇಡಿ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.